Okay, let's go. ಹಾಯ್ ಫ್ಯಾಮ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಬಸ್ ಪಿಕಪ್ ಮಾಡೋದಕ್ಕೆ. ಈಗ ಏನಾಗೋಗಿದೆ ಅಂದರೆ ಗೈಸ್, ನಾವು ಫಸ್ಟು ಸ್ಕೂಲಲ್ಲಿದ್ದಾಗ ಮನೆಗೆ ಸ್ಕೂಲ್ಗೆ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಷ್ಟೇ. ಆಗ ಎಷ್ಟೊತ್ತಾದರೂ ಎದ್ದೇಳ್ಬೋದು. 9:30ಗೆ ಇರ್ತಾ ಇದ್ದಿದ್ದು ಸ್ಕೂಲು. 9 o'clockಗೆಲ್ಲ ಹೋಗ್ತಾ ಇದ್ವಿ, ಬೇಗ ಹೋಗ್ಬೇಕಾಗಿತ್ತು ಅಂತ. ಈಗ ನೋಡ್ರಿ 5:15 ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಕಾಲೇಜ್ ಲೈಫ್. ನಿಮ್ಗೆ ಏನಾದರೂ ಇದು ಅನ್ವಯಿಸಿದರೆ ಕಮೆಂಟ್ ಮಾಡಿ, ನೋಡೋಣ ಕಾಲೇಜ್ ಲೈಫ್ ಹೇಗಿರುತ್ತೆ ಅಂತ. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀನಿ. ಏನು ಸ್ವಲ್ಪ ಹೊತ್ತಲ್ಲಿ ಬಸ್ ಪಿಕಪ್ ಮಾಡಬೇಕು. ಮತ್ತು ಇನ್ನೊಂದು, ನನ್ನ ಯಾರೋ ಒಬ್ಬ ಸಬ್ಸ್ಕ್ರೈಬರ್ಸು ಒಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ, ಈಗ ಹೊರಡ್ತಾ ಇದ್ದೀನಿ. ಸೊ ಈಗ ನೋಡಿ, ಸಾಯಂಕಾಲ ಸಂಜೆ ಆಯಿತು. ಸೊ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಸಿಕ್ಕಿದ್ವಿ ಗೈಸ್. ಸೊ ಗೈಸ್, ಆಗಲೇ ನಾನು ಹೇಳಿದ್ದೆ ನಿಮಗೆ, ಒಂದಷ್ಟು ಜನಕ್ಕೆ ನಾನು ಕ್ವಶನ್ಸ್ ಕೇಳ್ರಿ ಅಂತ ಹೇಳಿದ್ದೆ ನನ್ನ ಸ್ಟೋರಿದಲ್ಲಿ. ಸೊ ಅದಕ್ಕೆ ಒಬ್ಬರಿಗೆ ಆನ್ಸರ್ ಮಾಡ್ತೀನಿ ನಾನು. ಅವ್ರಿಗೆ ಹೇಳಿದರು ವೈ ಕಾಂಟೆಂಟ್ ಕ್ರಿಯೇಷನ್ ಪ್ರೋ ಅಂತ. ಈ ವಯಸ್ಸಿಗೆ ನನಗೂ ಆಸೆ ಇದೆ, ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಮನೇಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು. ಸೊ ವೈ ಕಾಂಟೆಂಟ್ ಕ್ರಿಯೇಷನ್ ಅಂದರೆ, ನನಗೆ ಒಂದು ಆಸೆ ಇತ್ತು, ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್, ಇನ್ಫ್ಲುಯೆನ್ಸರ್ ಆಗಬೇಕಾಗಿತ್ತು, ಎಲ್ಲರೂ ನನ್ನ ನೋಡಿ ಗುರುತಿಸ್ಬೇಕಾಗಿತ್ತು ಅಂತ ಎಲ್ಲ ಆಸೆ ಇತ್ತು. ಆಗ್ಲಿಂದ ನಾನು ಅಂದ್ಕೊಂಡಿದ್ದೆ ಮಾಡಬೇಕು, ಆಗುತ್ತೆ, ಎಲ್ಲ ಆಗುತ್ತೆ ಅಂತ. ಸೊ ನನಗೆ ಆ ಸ್ಕಿಲ್ ಇದೆ. ಆ ಸ್ಕಿಲ್ನ ನಾನು ಡೆವಲಪ್ ಮಾಡೋಕ್ಕೆ ನೋಡ್ತಿದ್ದೀನಿ. ವೆನ್ ಯು ಫೋಕಸ್ ಆನ್ ಸ್ಕಿಲ್, ಯು ವಿಲ್ ಬಿ ಗ್ರೇಟ್ಫುಲ್ ವಿತ್ ಇಟ್. ಸೊ ನಾನೀಗಲೂ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಎಜುಕೇಷನ್ ಮಾಡಿ, ಅದ್ರ ಜೊತೆ ನಿಮ್ಮ ಸ್ಕಿಲ್ನ ಬಿಲ್ಡ್ ಮಾಡಬೇಕು. ಸ್ಕಿಲ್ ನಿಮಗೆ ಒಳ್ಳೆ ಲೈಫ್ ಕೊಡುತ್ತೆ. ಸೊ ಸ್ಕಿಲ್ ಮೇಲೆ ಫೋಕಸ್ ಮಾಡೋದು ಕಲೀರಿ ಅಂತ. ಮತ್ತು ಇದು ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ಜಾಸ್ತಿ ಆದಷ್ಟು ಟ್ರೈ ಮಾಡಿರಿ. ರಿಸಲ್ಟ್ ಸಿಕ್ಕಿಲ್ಲ ಮತ್ತೆ ಟ್ರೈ ಮಾಡಿರಿ, ರಿಸಲ್ಟ್ ಸಿಕ್ಕಿಲ್ಲ ಮತ್ತೆ ಟ್ರೈ ಮಾಡಿರಿ. ಒಂದಲ್ಲ ಒಂದು ದಿವಸ ರಿಸಲ್ಟ್ ಸಿಗುತ್ತೆ. ಏನಾಗುತ್ತೆ ಅಂದರೆ, ನಾನು ಒಂದು ಲೈನ್ಸ್ ಕೇಳಿದ್ದೆ. ಸೊ ನಾನೊಂದು ಲೈನ್ಸ್ ಕೇಳಿದ್ದೆ ಅಂತ ಹೇಳಿದೆ ಅಲ್ವಾ, ಆ ಲೈನ್ಸ್ ಏನು ಅಂತ ಗೊತ್ತಾ? ಒಬ್ಬರು ಹೇಳ್ತಾರೆ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಡೇ ಆಫ್ಟರ್ ಟುಮಾರೋ ಈಸ್ ವೆರಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಸೊ most of the people die tomorrow evening. They can't see the beautiful day. ಸೊ ಅದೇ ಥರ ನೀವು ವರ್ಕ್ ಮಾಡ್ತಾಯಿರಿ, ರಿಸಲ್ಟ್ ಸಿಕ್ಕಿಲ್ವಾ ಮತ್ತೆ ಮಾಡ್ತಾಯಿರಿ, ಮತ್ತೆ ರಿಸಲ್ಟ್ ಸಿಕ್ಕಿಲ್ವಾ ಮತ್ತೆ ಮಾಡಿ. ಹಿಂಗೆ ಬರುತ್ತೆ. ಅದು ಬೇರೆಯವ್ರಿಗೆ ಏನು ಕಾಣಿಸುತ್ತಾ? ಓವರ್ ನೈಟ್ ಸಕ್ಸಸ್ ಥರ ಕಾಣಿಸುತ್ತೆ. ಅದೇ ಒಬ್ಬ ಮನುಷ್ಯನಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಯಾರು ನೋಡಲ್ಲ, ಯಾರು ನಿಮಗೆ ಎಂಕರೇಜ್ ಮಾಡೋದಕ್ಕಿರಲ್ಲ. ನೀವು ಒಂದ್ಸತಿ ಒಂದು ಎತ್ತರಕ್ಕೆ ಹೋಗಿ ಬೆಳೆದು ನಿಂತಾಗ ಆಗ್ಲೆಲ್ಲೂ ಬರ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ಹಾಗೆ ನೀವು ಅರ್ಥ ಮಾಡ್ಕೋಬೇಕು ಯಾರ್ಯಾರು ಹೆಂಗೆ ಅಂತ. ಓಕೆನಾ? ಸರಿ. ಸೊ ನೀವು ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿದಾಗ, ಈಗ ನೋಡಿ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀನಿ. ನನಗೆ ಒಬ್ಬ ಎಡಿಟರು, ಫೋಟೋಗ್ರಾಫರ್ ಬೇಕಾಗಿತ್ತೆ. ಅದೇ ಈ ಥರ ನಿಮಗೇನಾದರೂ ಎಡಿಟಿಂಗು ಅಥವಾ ಫೋಟೋಗ್ರಫಿದಲ್ಲಿ ಸ್ಕಿಲ್ಸ್ ಇದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಥರ ಕಾಂಟೆಂಟ್ ಕ್ರಿಯೇಟರ್ಸ್ ಅಥವಾ ಫಿಲ್ಮ್ ಮೇಕರ್ಸು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆಗಿಂದ ನಿಮ್ಮ ಸ್ಕಿಲ್ಲಿಂದ ಅದು ಯೂಸ್ ಆಗುತ್ತೆ. ಸೊ ಈಗ ನೀವು ಚೆನ್ನಾಗಿ ಓದಿ ಎಷ್ಟು ಮಾರ್ಕ್ಸ್ ತೆಗೆದ್ರು ಅದು ಓಕೆ, ಐ ಕ್ಯಾನ್ ಅಗ್ರಿ ವಿತ್ ಇಟ್.
ಒಂದಷ್ಟು ಜನಕ್ಕೆ ಸಿಗುತ್ತೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗೋದಿಲ್ಲ. ಈಗಲೇ ಕೇಳ್ತಾ ಇದ್ದೀನಿ ಆ ಥರ. ಈಗ ನೀವು ಎಷ್ಟೇ ಚೆನ್ನಾಗಿ ಓದ್ರಿ, ಎಷ್ಟೇ ಮೆಡಲ್ಸ್ ತಗೊಳ್ರಿ, ನೀವೇನಾದ್ರು ಇಂಜಿನಿಯರ್ ಮಾಡೋಕೆ ಹೋದಾಗ ಒಂದು AI ಹ್ಯಾಂಡಲ್ ಮಾಡೋದು ಬಂದಿಲ್ಲ ಅಂದರೆ ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೋತಾರ. ಓಕೆ, ನಿಮಗೆ ಒಳ್ಳೆ ದುಡ್ಡು ಕಾರು ಇಲ್ಲ ಅಂದರೆ ಅಲ್ಲ, ನಿಮ್ಮ ಹತ್ರ ಯಾರು ನಿಮ್ಮನ್ನು ಮುಂದಕ್ಕೆ ಅಂದರೆ ಫ್ಯೂಚರಲ್ಲಿ ನಿಮಗೆ 10th ಎಷ್ಟು ಮಾರ್ಕ್ಸ್ ಬಂದಿತ್ತಪ್ಪ, ಸೆಕೆಂಡ್ PUದಲ್ಲಿ ಎಷ್ಟು ಮಾರ್ಕ್ಸ್ ಬಂತಪ್ಪ ಅಂತ ಕೇಳ್ತಾ ಇಲ್ಲ. ಎಷ್ಟು ದುಡಿತಿದೀಯಾ, ಎಷ್ಟು ಸಂಬಳ, ಏನೇನು ಮಾಡಿದ್ಯಾ ಅಂತ ಕೇಳ್ತಾರೆ. ಸೊ ಓದೋದನ್ನು ಓದ್ರಿ, ಒಂದು 50% ಓದ್ರಿ. ಇನ್ನು ಮಿಕ್ಕಿದ್ದ 10%, 10 ಅಲ್ಲ ಸಾರಿ 90% ಓದ್ರಿ, 10% ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ಇದನ್ನು ನಾನು ಈ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್. ಮತ್ತು ನಮ್ಮ ಮನೇಲಿ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಟೆಲ್ ದಮ್, ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು, ಕೂಡಿಸಿ ನೋಡ್ರಿ ಈ ಥರ ಅಂತ. ನಾನು ಆ ಥರನೇ ಮಾಡಿದ್ದು. ಸೊ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಮನೇಲೂ. ನೀವು ಟ್ರೈ ಮಾಡಿರಿ, ಆಗುತ್ತೆ. ಯಾರಾದರೂ ಬೆಳೀತಿದ್ದಾರೆ ಅಂತ ಅಂದರೆ ಸುತ್ತಮುತ್ತ ಇರೋರಿಗೆ ತಡ್ಕೊಳೋದಕ್ಕಾಗಲ್ಲ, ಉರ್ಕೋತಾ ಇರ್ತಾರೆ, ಆದಷ್ಟು ತುಳಿಯೋದಕ್ಕೆ ನೋಡ್ತಾರೆ. ಆದರೆ ನಾವು ಕುಗ್ಗಬಾರ್ದು, ಅಂದ್ಕೊಂಡ್ಲಿ ಒಂದಲ್ಲ ದಿವಸ ಅವರೇ ನಮ್ಮ ಮುಂದೆ ಬರಬೇಕು, ಆ ಥರ ಮಾಡಬೇಕು. ಸರಿನಾ? ಮುಂದೆ ಬರಬೇಕು ಅಂದರೆ ಮುಂದೆ ಬಂದು ಶೇಕ್ ಹ್ಯಾಂಡ್ ಕೊಡಬೇಕು, ಆ ಥರ. ಸೊ ಗೈಸ್, ಹೇಳಿದ್ನಲ್ವಾ, ಆದಷ್ಟು ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ, ಅದೇ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ತಿರೋದು ಗೈಸ್. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಯಾರೋ ಹೇಳಿದರು ಅಂತಲ್ವ ಕ್ವಶನ್ನು, ಅದಕ್ಕೆ ಹೇಳಿದ್ದು. ಸೊ ನೀವು ಟ್ರೈ ಮಾಡಿ, ಆಗುತ್ತೆ. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ವೆನ್ ಯು ಕೀಪ್ ಟ್ರೈಯಿಂಗ್, ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಆಗುತ್ತೆ, ಮಾಡಬೇಕಷ್ಟೇ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಹೀಗೆ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇನ್ನು ಕನ್ನಡನ ಎತ್ತರಕ್ಕೆ ಕಿತ್ಕೊಂಡೋಗಿ ನಿಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.